ಹಾಯ್ ಹಲೋ ಗೈಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅನ್ಕೊಳ್ಳೋಣ. ಓಕೆ ಗೈಸ್, ಇವತ್ತಿನ ಈ ಒಂದು ವಿಡಿಯೋ ಏನಪ್ಪ ಅಂತ ಹೇಳೋಕ್ಕಿಂತ ಮುಂಚೆ ಸ್ವಲ್ಪ ದಿನದಿಂದ ನಮ್ಮ ಚಾನಲಲ್ಲಿ ವಿಡಿಯೋಸ್ ಬರ್ತಾ ಇರಲಿಲ್ಲ, ನಿಮಗೂ ಗೊತ್ತಿದೆ. ಓಕೆ, ಸ್ವಲ್ಪ ಚಾನಲಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು. ಆ ಪ್ರಾಬ್ಲಮ್ನ ನಾನು ಇವಾಗ ಕ್ಲಿಯರ್ ಮಾಡಿದಾಯಿತು. ಓಕೆ, ಇವಾಗ ವಿಡಿಯೋಸ್ ಬರುತ್ತೆ ಇನ್ಮೇಲೆ ಡೈಲಿ. ಓಕೆ, ನಿನ್ನೆ ಕೂಡ ಒಂದು ವಿಡಿಯೋ ಬಂದಿತ್ತು, ಅದನ್ನು ಕೂಡ ನೀವು ನೋಡಿರ್ಬೋದು. ಓಕೆ, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಇವತ್ತಿನ ವಿಡಿಯೋ ಒಂದು ಟ್ರೆಂಡಿಂಗ್ ಅಂತ ಹೇಳೋಕ್ಕಾಗಲ್ಲ, ಇದು ಟ್ರೆಂಡ್ ಆಗ್ಬೋದು. ಓಕೆ, ಅಂದರೆ ಇದನ್ನು ಒಂಥರ ನ್ಯೂ ಸ್ಟೈಲ್ನಲ್ಲಿ ಎಡಿಟ್ ಮಾಡಿದ್ದೀನಿ. ಓಕೆ, ಈ ವಿಡಿಯೋನ ಎಡಿಟ್ ಮಾಡೋಕ್ಕೆ ನಿಮಗೆ ಅಲೈಟ್ ಮೋಷನ್ ಅಂತ ಆ್ಯಪ್ ಬೇಕಾಗುತ್ತೆ. ಅದು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ಅಲ್ಲಿಂದ ನೋಡ್ಕೊಳ್ಳಿ. ಓಕೆ, ನಾವು ಡೈಲಿ ಮಾಡೋ ಮಾಮೂಲಿ ವಿಡಿಯೋ ರೀತಿ ಬರೀ ಫೋಟೋಸ್ನ ಬೀಟಿಗೆ ತಕ್ಕಂಗೆ ಆ್ಯಡ್ ಮಾಡಿಬಿಡೋದು, ಆಮೇಲೆ ಅದಕ್ಕೆ ಎಫೆಕ್ಟ್ ನಾವು ಕಾಪಿ ಪೇಸ್ಟ್ ಮಾಡೋದು, ಆ ರೀತಿ ಈ ವಿಡಿಯೋ ಎಡಿಟ್ ಮಾಡೋಕ್ಕೆ ಆಗೋದಿಲ್ಲ. ಇವಾಗಲೇ ಹೇಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ವಿಡಿಯೋ ಯಾವ ರೀತಿ ಮಾಡಬೇಕು ಅಂತ ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಅದು 3-4 ನಿಮಿಷದಲ್ಲಿ ಹೇಳ್ಕೊಡ್ತೀನಿ, ಜಾಸ್ತಿ ಏನಿಲ್ಲ ವಿಡಿಯೋ ಲೆಂತು. ಓಕೆ, ಅದಕ್ಕೋಸ್ಕರ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿ ನೋಡ್ಕೊಳ್ಳಿ. ಓಕೆ ಗುರು, ಈ ರೀತಿ ಎಲ್ಲ ಬಿಲ್ಡಪ್ ಕೊಡ್ತದಲ್ಲ, ನಿಮ್ಮ ವಿಡಿಯೋದು ಯಾವ ರೀತಿ ಆಗಿದೆ ಅಂತ ನೋಡೋಣ ಅಂತ ನೀವೆಲ್ಲ ಅನ್ಕೊಳ್ತಿರ್ಬೋದು. ಓಕೆ, ಹಾಗಿದ್ರೆ ಮತ್ತೆ ತರ ಮೊದಲಿಗೆ ವಿಡಿಯೋನ ಫುಲ್ ನೋಡ್ಕೊಂಬರೋಣ ಬನ್ನಿ. ನಾವು ನಮ್ಮ ಗೈಸ್, ಈ ಪ್ರಿವ್ಯೂ ಇಷ್ಟ ಆಗಿ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಓಕೆ, ಈ ವಿಡಿಯೋ ಏನಿದೆ ನನಗಂತೂ ತುಂಬಾ ಇಷ್ಟ ಆಯಿತು. ಓಕೆ ಗುರು, ನೀನೇ ಮಾಡಿದೆ, ನನಗೆ ಇಷ್ಟ ಆಗಿದೆ ಇರ್ತಾ ಅನ್ಕೊಳ್ತೀರಾ. ಓಕೆ, ನಿಮಗೂ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ, ಈ ವಿಡಿಯೋ ಎಡಿಟ್ ಮಾಡೋಕ್ಕೆ ನಮ್ಗೆ ಲೈಟ್ ಮೋಷನ್ ಅಂತೂ ಡೌನ್ಲೋಡ್ ಮಾಡೇ ಇರ್ತಾರೆ. ಇರಲಿಲ್ಲ ಅಂದರೆ ಆಮೇಲೆ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪ್ರಾಜೆಕ್ಟ್ನಲ್ಲಿ ಬಂದುಬಿಡಿ. ಪ್ರಾಜೆಕ್ಟ್ನಲ್ಲಿ ಬಂದುಬಿಟ್ರೆ ನನಗೆ ಬೀಟ್ ಮಾರ್ಕ್ ಬೈ 𝗙𝗏𝗡𝗧 ಆಮೇಲೆ ಸೇಕ್ ಎಫೆಕ್ಟ್ ಪ್ರಿಸೆಟ್ ಬೈ 𝗙𝗏𝗡𝗧 ಅಂತ 2 ಪ್ರಿಸೆಟ್ ಇರುತ್ತೆ. ಓಕೆ, ಸೇಕ್ ಎಫೆಕ್ಟ್ ಅಲ್ಲ, ಎಫೆಕ್ಟ್ ಪ್ರಿಸೆಟ್ ಮಾತ್ರ. ಓಕೆ, ಈ ರೀತಿ 2 ಪ್ರಿಸೆಟ್ನ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ, ಓಕೆ, ನಿಮಗೆ ಪ್ರಿಸೆಟ್ ಏನಾದರೂ ಇಂಪೋರ್ಟ್ ಆಗಲಿಲ್ಲ ಅಂದರೆ ಇದರ ಎಕ್ಸಾಂಪಲ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಕೊಟ್ಟಿರ್ತೀನಿ. ಪ್ರಿಸೆಟ್ ಕೆಳಗಡೆ ಪ್ರಿಸೆಟ್ ಲಿಂಕ್ ಕೆಳಗಡೆ ಇರುತ್ತೆ, ಅಲ್ಲಿಂದ ನಾವು ನೋಡಿಕೊಂಡು ನನ್ನ ಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೋಬೋದು. ಓಕೆ, ಮೊದಲಿಗೆ ಬೀಟ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡ್ಬಿಟ್ಟಾದ್ಮೇಲೆ ಈ ರೀತಿ ಇಂಟರ್ಫೇಸ್ ಕಾಣುತ್ತೆ. ಒಂದು ಸಾಂಗು, ಒಂದು ಸ್ಟಾರ್ಟಿಂಗ್ ತಮ್ನೆಲ್ಲ, ಆಮೇಲೆ ಈ ರೀತಿ ಸಾಲಿಡ್ ಇಮೇಜಸ್ನ ಆ್ಯಡ್ ಮಾಡಿರ್ತೀನಿ. ಆಮೇಲೆ ಇಲ್ಲಿ ಟೆಕ್ಸ್ಟ್ ಲೇಯರು, ಲಿರಿಕಲ್ ಲೇಯರು ಎರಡು ಕೂಡ ಇರುತ್ತೆ. ಓಕೆ, ಈ ಸಾಲಿಡ್ ಇಮೇಜ್ಗಳನ್ನ ರೀಪ್ಲೇಸ್ ಮಾಡಬೇಕು ಇಮೇಜ್ಗಳಿಗೆ. ಆಮೇಲೆ ಈ ಟೆಕ್ಸ್ಟ್ ಲೇಯರ್ಗಳೇನಿದೆ ನೋಡಿ, ಈಗ ಯಾವ ರೀತಿ ಎಫೆಕ್ಟ್ನ ಪೇಸ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಅದನ್ನ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡಿ ನೋಡಿ. ಬರೀ ಕಾಪಿ ಪೇಸ್ಟ್ ಮಾಡಿದ್ರೆ ಈ ಇಮೇಜ್ಗಳು ರೆಡಿ ಆಗಲ್ಲ. ಆಮೇಲೆ ಇದು ಅಂದರೆ ಈ ಗ್ರೂಪ್ನಲ್ಲಿದೆ ನೋಡಿ, ಏನು ಇಮೇಜ್ ಇದೆ ನೋಡಿ, ಈ ಇಮೇಜಸ್ಗಳು ಸಾಲಿಡ್ ಇಮೇಜಸ್ಗಳು, ಇದನ್ನ ಬರೀ ಅಂದರೆ ಸ್ಟಾರ್ ಮಾರ್ಕ್ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಚೇಂಜ್ ಮಾಡಿದ್ರೆ ಚೇಂಜ್ ಆಗಲ್ಲ ಅವು. ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ, ಅದಕ್ಕೋಸ್ಕರ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಿದ್ರೆ ನೋಡ್ಕೊಳ್ಳಿ. ಓಕೆ, ಇವಾಗ ಸ್ಟಾರ್ಟಿಂಗ್ನಲ್ಲಿ ಬಂದುಬಿಟ್ಟು ಈ ಗ್ರೂಪ್ 3ನ ಎಡಿಟ್ ಮಾಡ್ಕೊಂಡ್ಬಿಟ್ಟು, ಓಕೆ, ಇಲ್ಲಿ ಈ ಗ್ರೂಪ್ 3ನಲ್ಲಿರೋ ಇಮೇಜ್ನ ಕಲರ್ ಆ್ಯಂಡ್ ಫಿಲ್ ಆಪ್ಷನಲ್ಲಿ ಬಂದುಬಿಟ್ಟು ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇವಾಗ ಕರೆಕ್ಟಾಗಿ ಅಡ್ಜಸ್ಟ್ ಆಯಿತು. ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಏನು ಮಾಡ್ಬೇಕಂದ್ರೆ ಈ ಇಮೇಜ್ನ ಈ ರೀತಿ ಡಿಲೀಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಇಮೇಜ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕರೆಕ್ಟಾಗಿ ಈ ರೀತಿ ಅಡ್ಜಸ್ಟ್ ಮಾಡಬೇಕು. ಓಕೆ, ಈ ರೀತಿ ಅಡ್ಜಸ್ಟ್ ಮಾಡಿದಾದ್ಮೇಲೆ, ಓಕೆ, ನಮ್ಮ ಹಿಂದೆ ಇರೋ ಇಮೇಜ್ ಯಾವುದಿತ್ತೋ ಆ ಇಮೇಜ್ ಇರಲಿ. ಓಕೆ, ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಮತ್ತೆ ಗ್ರೂಪ್ 1ನ ಎಡಿಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬರೀ ಫೋಟೋಗಳನ್ನ ಆ್ಯಡ್ ಮಾಡಬೇಕು. ಎಫೆಕ್ಟ್ ಅವ್ರದ್ದೇ ರೀತಿ ಎಫೆಕ್ಟ್ ಆ್ಯಡ್ ಮಾಡೋದಿರೋದಿಲ್ಲ, ಬರೀ ಫೋಟೋಗಳನ್ನ ಆ್ಯಡ್ ಮಾಡ್ಕೋಬೇಕು. ಓಕೆ, ಇದು ಹಿಂದೆ ಹೇಳಿದ್ನಲ್ಲ, ಅದೇ ಸೇಮ್ ಪ್ರೊಸೆಸ್ಸು. ಫೋಟೋಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಅದು ಕರೆಕ್ಟಾಗಿ ಆ್ಯಡ್ ಆಗಿದೆ ಅಪ್ಪ ನಿಮ್ಗೆ ಅನಿಸಿದ್ರೆ ಬಿಟ್ಬಿಡಿ, ಇರಲಿ, ಕರೆಕ್ಟಾಗಿ ಆ್ಯಡ್ ಆಗಿರುತ್ತೆ. ಆಮೇಲೆ ನಿಮಗೇನಾದ್ರು ಆ್ಯಡ್ ಆಗಿಲ್ಲ ಕರೆಕ್ಟಾಗಿ, ಇದು ಏನು ಫೋಟೋ ಒಂಥರ ಆಯಿತು, ಬೇರೆ ಸೈಜ್ ಆಯಿತು ಅಂದರೆ ನೀವು ಸಿಂಪಲ್ಲಾಗಿ ಏನು ಮಾಡ್ಬೇಕಂದ್ರೆ ಫೋಟೋನ ಈ ರೀತಿ ಡಿಲೀಟ್ ಮಾಡ್ಕೋಬೇಕು. ಡಿಲೀಟ್ ಮಾಡ್ಕೊಂಡು ಬೇರೆ ಇಮೇಜ್ನ ಅದೇ ಜಾಗದಲ್ಲಿ ಆ ಬೇರೆ ಇಮೇಜ್ನ ಆ್ಯಡ್ ಮಾಡ್ಕೋಬೇಕು. ಇದೇ ಪ್ರೊಸೆಸ್ಸು ಎಲ್ಲ ಕಡೆನೂ ರಿಪೀಟ್ ಆಗುತ್ತೆ. ಅದಕ್ಕೋಸ್ಕರ ಓಕೆ, ಈ ರೀತಿ ಇದಿಷ್ಟಿರಲಿ. ಓಕೆ, ಇಷ್ಟಾದಮೇಲೆ ಏನು ಮಾಡ್ಬೇಕಂದ್ರೆ ಅದು ಗ್ರೂಪು ಚಿಕ್ಕದಾಗುತ್ತೆ ಇಲ್ಲಿ ಬಂದುಬಿಟ್ಟು. ಓಕೆ, ಇಲ್ಲಿ ನೋಡ್ತಾ ಇದ್ದಾರೆ, ಇಲ್ಲಿ ಗ್ರೂಪು ಕಟ್ ಆಯ್ತದು. ಕಟ್ ಆದಮೇಲೆ ಅದು ನಾನು ಯಾವ ರೀತಿ ಕರೆಕ್ಟ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಓಕೆ, ಇವಾಗ ಅದನ್ನ ಬಿಟ್ಟು ಹಾಕ್ಬಿಡಿ. ಇವಾಗ ಗ್ರೂಪ್ 2ನ ಎಡಿಟ್ ಮಾಡ್ಕೊಳ್ಳಿ. ಓಕೆ, ಗ್ರೂಪ್ 2ನ ಎಡಿಟ್ ಮಾಡ್ಕೊಂಡ್ಬಿಟ್ಟು, ಓಕೆ, ಇಲ್ಲೂ ಅದೇ ಸೇಮ್ ಪ್ರೊಸೆಸ್ಸು. ಬರೀ ಇಮೇಜ್ಗಳನ್ನ ರೀಪ್ಲೇಸ್ ಮಾಡ್ಕೊಳ್ಳಿ. ಅವು ಯಾವ ಅದಕ್ಕೆ ಸೈಜ್ ಏನು ನೋಡೋಕೆ ಹೋಗ್ಬೇಡಿ ನೀವು, ಅಂದರೆ ಅದು ಯಾವ ರೀತಿ ಆ್ಯಡ್ ಆಗಿದೆ ಅದನ್ನೇನು ನೋಡಬೇಡಿ. ಅದು ಕರೆಕ್ಟಾಗಿ ಎಫೆಕ್ಟ್ ಆ್ಯಡ್ ಮಾಡೋದಾದ್ಮೇಲೆ ಕರೆಕ್ಟಾಗಿ ಆ್ಯಡ್ ಆಗುತ್ತೆ.
ಅದಕ್ಕೋಸ್ಕರ ಇಲ್ಲಿ ನೋಡ್ತಾರ ಇವಾಗ ನಾನು ಫೋಟೋಗಳನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಅದೇ ಹಿಂದೆ ಹೇಳಿದ್ನಲ್ಲ ಅದು ಸೇಮ್ ಪ್ರೊಸೆಸ್ನ ಇಲ್ಲೂ ಕೂಡ ಯೂಸ್ ಮಾಡ್ಕೊಳ್ಳಿ. ಫೋಟೋ ಕರೆಕ್ಟಾಗಿ ಆ್ಯಡ್ ಆದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಏನು ಮಾಡ್ಬೋದು ಅಂದರೆ ಫೋಟೋನ ಈ ರೀತಿ ಡಿಲೀಟ್ ಮಾಡ್ಕೊಂಬಿಟ್ಟು ಈ ರೀತಿ ಡಿಲೀಟ್ ಮಾಡ್ಕೊಂಬಿಟ್ಟು ಮತ್ತು ಮೀಡಿಯಾದಲ್ಲಿರೋ ಫೋಟೋನ ಕರೆಕ್ಟಾಗಿ ಆ್ಯಡ್ ಮಾಡೋದು. ಇದೇ ಸೊಲ್ಯೂಷನು. ಇದು ಈ ಗ್ರೂಪ್ ಸಹ ಕಟ್ ಆಯ್ತು ಅನ್ಕೋತೀನಿ. ಈ ರೀತಿ ಕಟ್ ಆದಮೇಲೆ ಇವಾಗ ಏನು ಮಾಡ್ಬೇಕಾದ್ರೆ ಸಿಂಪಲ್ಲಾಗಿ ಹಿಂದೆ ಬಂದುಬಿಟ್ಟು ಸೇಕ್ ಎಫೆಕ್ಟ್ ರೀಸೆಟ್ ಮಾಡ್ಕೊಂಡ್ಬಿಟ್ಟು ಮೊದಲಿಗೆ ಟೆಕ್ಸ್ಟ್ ಲೇಯರ್ನ ಕಾಪಿ ಲೇಯರ್ ಅಂತ ಮಾಡ್ಕೊಳ್ಳಿ. ಅದಕ್ಕೆ ಹಾಕಿರೋ ಎಫೆಕ್ಟ್ ಅಲ್ಲ, ಪೂರಾ ಲೇಯರ್ನೇ ಕಾಪಿ ಲೇಯರ್ ಅಂತ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪೇಸ್ಟ್ ಸ್ಟೈಲ್ ಅಂತ ಮಾಡ್ಕೊಳ್ಳಿ. ಈ ರೀತಿ ಇಲ್ಲಿ ಪೇಸ್ಟ್ ಸ್ಟೈಲ್ ಅಂತ ಮಾಡ್ಕೊಳ್ಳಿ. ಇದೆಲ್ಲ ಪೇಸ್ಟ್ ಸ್ಟೈಲ್ ಆದಮೇಲೆ ಇಷ್ಟು ಹಾಕು ಮುಂದೆ ನೀವೇ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಈ ಕೆಳಗಡೆ ಪಿಂಕ್ ಕಲರ್ ಏನು ಲೇಯರ್ ಕಾಣ್ತದೆ ನೋಡಿ, ಈ ಲೇಯರ್ನ ಸಹ ನಾನು ಒಂದು ಫೋಟೋ ರೀತಿಯಾಗಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಅದು ಒಂದು ಫೋಟೋ ಇರುತ್ತೆ. ಈ ರೀತಿ ಫೋಟೋನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅಲ್ಲೂ ಕೂಡ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಹಿಂದೆ ಹೋಗಿಬಿಟ್ಟು ಸೇಕ್ ಎಫೆಕ್ಟ್ ರೀಸೆಟ್ನಲ್ಲಿ ಬಂದುಬಿಟ್ಟು ಇಲ್ಲಿ ಮೊದಲಿಗೆ ಈ ಗ್ರೂಪ್ ಏನಿದೆ ನೋಡಿ, ಈ ಗ್ರೂಪ್ಗೆ ಎಫೆಕ್ಟ್ನ ಆ್ಯಡ್ ಮಾಡಿರ್ತೀನಿ. ಎಫೆಕ್ಟ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ಇವಾಗ 𝗣𝗥𝗏 ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಇಲ್ಲಿ ಗ್ರೂಪ್ 1ನ ಈ ರೀತಿ ಎಂಡ್ವರೆಗೂ ತರಬೇಕಾಗುತ್ತೆ. ಅದೇ ರೀತಿ ಗ್ರೂಪ್ 2ನ ಕೂಡ ಎಂಡ್ವರೆಗೂ ತರಬೇಕಾಗುತ್ತೆ. ಇಲ್ಲಿ ಇನ್ನೂ ಒಂದೆರಡು ಇಮೇಜ್ಗಳನ್ನ ಆ್ಯಡ್ ಮಾಡ್ಬೇಕು ನಾನು. ಈ ಇಮೇಜ್ನ ಆಮೇಲೆ ಇನ್ನೊಂದು ಈ ಇಮೇಜ್ನ ಆ್ಯಡ್ ಮಾಡಿದರೆ ಕರೆಕ್ಟ್ ಆಗುತ್ತೆ. ಈ ರೀತಿ ಎಫೆಕ್ಟ್ನ ಆ್ಯಡ್ ಮಾಡಿದಾದ್ಮೇಲೆ ಮತ್ತೆ ಅದು ಗ್ರೂಪ್ ಹಿಂದೆ ಹೋಯ್ತು ಅನ್ಕೊಳ್ತೀನಿ. ಈ ರೀತಿ ಎಫೆಕ್ಟ್ನ ಆ್ಯಡ್ ಮಾಡಿದಾದ್ಮೇಲೆ ಅಂದರೆ ಈ ರೀತಿ ಎಂಡ್ವರೆಗೂ ತಂದಾದ್ಮೇಲೆ ಇದಕ್ಕೆ ಗ್ರೂಪ್ 1ಗೆ ಎಫೆಕ್ಟ್ನ ಪೇಸ್ಟ್ ಮಾಡಿಬಿಡಿ. ಆ ಎಫೆಕ್ಟ್ನ ಈ ರೀತಿ ಪೇಸ್ಟ್ ಮಾಡಿದ್ರೆ ನೋಡ್ತಾರೆ ಈ ರೀತಿ ಕಾಣುತ್ತೆ. ಅದಾದಮೇಲೆ ಮತ್ತೆ ಹಿಂದೆ ಬಂದುಬಿಟ್ಟು ಎಫೆಕ್ಟ್ ರೀಸೆಟ್ನಲ್ಲಿ ಬಂದುಬಿಟ್ಟು ಇವಾಗ ಏನು ಮಾಡ್ಬೇಕಂದ್ರೆ ಗ್ರೂಪ್ 2ನ ಎಡಿಟ್ ಮಾಡ್ಕೊಳ್ಳಿ. ಇಲ್ಲಿ ಎಡಿಟ್ ಮಾಡ್ಕೊಳ್ಳಿ. ಗ್ರೂಪ್ 2ನ ಎಡಿಟ್ ಮಾಡ್ಕೊಂಬಿಟ್ಟು ಈ ಇಮೇಜ್ನ ಪೂರ್ತಿ ಕಾಪಿ ಲೇಯರ್ ಅಂತ ಮಾಡ್ಕೊಳ್ಳಿ. ಈ ಇಮೇಜ್ ಹಾಕಿರೋ ಎಫೆಕ್ಟ್ಸ್ನೆಲ್ಲ ಬರೀ ಇಮೇಜ್ನ ಕಾಪಿ ಲೇಯರ್ ಅಂತ ಮಾಡ್ಕೊಂಬಿಟ್ಟು 𝗣𝗥𝗏 ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಇವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ ಗ್ರೂಪ್ 2ನ ಎಡಿಟ್ ಮಾಡ್ಕೊಳ್ಳಿ. ಎಡಿಟ್ ಮಾಡ್ಕೊಂಬಿಟ್ಟು ಇಲ್ಲಿ ಇಮೇಜಸ್ ಕರೆಕ್ಟಾಗಿ ಆ್ಯಡ್ ಆಗುತ್ತೆ. ಈ ಇಮೇಜ್ನ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ಪೇಸ್ಟ್ ಸ್ಟೈಲ್ ಅಂತ ಇದೆ ನೋಡಿ, ಇಲ್ಲಿ ಪೇಸ್ಟ್ ಸ್ಟೈಲ್ ಮಾಡೋದಲ್ಲ, ಇಲ್ಲಿ ಏರೋ ಮಾರ್ಕ್ ಕಾಣುತ್ತೆ ಮುಂದೆ. ಆ ಏರೋ ಮಾರ್ಕ್ನ ಕ್ಲಿಕ್ ಮಾಡಿದ್ರೆ ಕಲರು, ಆಮೇಲೆ ಮೂವ್ ಆ್ಯಂಡ್ ಟ್ರಾನ್ಸ್ಫರು, ಆಮೇಲೆ ಕಾಪಿ ಲೇಯರು, ಆಮೇಲೆ ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫರು. ಈ ರೀತಿ ಫಾಂಟು ಎಲ್ಲ ಎಫೆಕ್ಟ್ಸ್ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ಈ ಕಲರ್ನ ರಿಮೂವ್ ಮಾಡಿಬಿಟ್ಟು ಎಫೆಕ್ಟ್ನ ಪೇಸ್ಟ್ ಮಾಡಿಬಿಡಿ. ಯಾವ ರೀತಿ ಕಾಣುತ್ತೆ ಈ ರೀತಿ ಕಾಣುತ್ತೆ. ಎಲ್ಲಕ್ಕೂ ಸೇಮ್, ಅದು ಎಲ್ಲದಕ್ಕೂ ಸೇಮ್ ಆಗಿರುತ್ತೆ. ಇದೇ ರೀತಿ ಪೇಸ್ಟ್ ಸ್ಟೈಲ್ ಅಂತ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಏನು ಮಾಡ್ಬೇಕಂದ್ರೆ ಇವಾಗ ಇಮೇಜ್ಗಳು ಈ ರೀತಿ ಏನಾದರೆ ಆದರೆ ಇಮೇಜ್ಗಳನ್ನ ಕರೆಕ್ಟಾಗಿ ಆ್ಯಡ್ ಯಾವ ರೀತಿ ಮಾಡ್ಕೊಬೇಕು ಅಂದ್ರೆ ಇದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಗ್ರೂಪ್ ಮಾಡ್ಕೊಳ್ಳಿ. ಗ್ರೂಪ್ ಮಾಡ್ಕೊಂಡ್ಬಿಟ್ಟು ಇವಾಗ ಕರೆಕ್ಟಾಗಿ ಅಡ್ಜಸ್ಟ್ ಆಗೋವರೆಗೂ ಇಮೇಜ್ ನಿಮಗೆ ಯಾವ ರೀತಿ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೋ ಆ ರೀತಿ ಇಮೇಜ್ಗಳನ್ನ ರೀತಿ ಸೆಟ್ ಮಾಡ್ಕೊಂಬಿಡಿ. ಇವಾಗ ಕರೆಕ್ಟಾಗಿ ಅಡ್ಜಸ್ಟ್ ಆಯಿತು. ಇವಾಗ ಇದನ್ನು ಗ್ರೂಪ್ನ ಅನ್ಗ್ರೂಪ್ ಮಾಡಿಬಿಡಿ. ಈ ರೀತಿ ನೋಡ್ತಾರ ಇಲ್ಲಿ ಅನ್ಗ್ರೂಪ್ ಆಯಿತು, ಕರೆಕ್ಟಾಗಿ ಅಡ್ಜಸ್ಟ್ ಆಯಿತು. ಅದೇ ರೀತಿ ಇದನ್ನು ಕೂಡ ಗ್ರೂಪ್ ಆಗಿ ಮಾಡ್ಕೊಳ್ಳಿ. ಆಮೇಲೆ ಇವಾಗ ಇದನ್ನ ಕೂಡ ಈ ರೀತಿ ಕರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಳಿ. ಇದು ಕೂಡ ಮತ್ತೆ ಇದನ್ನ ಈ ರೀತಿ ಅನ್ಗ್ರೂಪ್ ಮಾಡ್ಕೊಳ್ಳಿ. ಎಲ್ಲ ಸೇಮು ವಿಡಿಯೋ ಎಲ್ಲ ಫೋಟೋಸ್ ಸೇಮ್ ಇದೇ ರೀತಿ ಮಾಡ್ಕೊಳ್ಳಿ. ಇವಾಗ ಹಿಂದೆ ಬಂದುಬಿಡಿ. ಹಿಂದೆ ಬಂದುಬಿಟ್ಟಾದ್ಮೇಲೆ ಇವಾಗ ಇದು ಮತ್ತೆ ಹಿಂದೆ ಬಂದಿರುತ್ತೆ. ಇದನ್ನು ಕೂಡ ಈ ರೀತಿ ತೊಗೊಂಡ್ಬಂದ್ಬಿಡಿ. ಇವಾಗ ಮತ್ತೆ ಹಿಂದೆ ಬಂದುಬಿಡಿ. ಹಿಂದೆ ಬಂದುಬಿಟ್ಟು ಸೇಕ್ ಎಫೆಕ್ಟ್ ರೀಸೆಟ್ನಲ್ಲಿ ಬಂದುಬಿಟ್ಟು ಇವಾಗ ಮೊದಲಿಗೆ ಕೆಳಗೆ ಇರೋ ಲೇಯರ್ನ ಕಾಪಿ ಲೇಯರ್ ಅಂತ ಮಾಡ್ಕೊಳ್ಳಿ. ಇದು ಅಂದರೆ ಲಿರಿಕಲ್ ಲೇಯರ್ಗಳು. ಇವಾಗ 𝗣𝗥𝗏 ಪ್ರಿಸೆಟ್ನಲ್ಲಿ ಬಂದೈತಲ್ಲ, ಬಂದಾದ್ಮೇಲೆ ಇಲ್ಲಿ ಕೆಳಗಡೆ ಏನು ಲಿರಿಕಲ್ ಲೇಯರ್ ಕಾಣ್ತೀವಿ ನೋಡಿ, ಅದು ಮೇಲ್ಗಡೆ ಲೇಯರ್ದು. ಅದನ್ನು ಇಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ಪೇಸ್ಟ್ ಸ್ಟೈಲ್ ಅಂತ ಮಾಡ್ಕೊಳ್ಳಿ. ಅದೇ ರೀತಿ ಕೆಳಗಡೆ ಯಾವ್ಯಾವ ಲೇಯರ್ಗಳಿದೆ ನೋಡಿ ಅದನ್ನೆಲ್ಲಕ್ಕೂ ಪೇಸ್ಟ್ ಸ್ಟೈಲ್ ಅಂತ ಮಾಡ್ಕೊಳ್ಳಿ. ಇದೇ ರೀತಿ ಇಲ್ಲಿ ಪೇಸ್ಟ್ ಸ್ಟೈಲು, ಆಮೇಲೆ ಇಲ್ಲಿ ಕೂಡ ಪೇಸ್ಟ್ ಸ್ಟೈಲ್ ಅಂತ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಎಂಡ್ಗೆ ಕೂಡ ಪೇಸ್ಟ್ ಸ್ಟೈಲ್ ಅಂತ ಮಾಡ್ಕೊಳ್ಳಿ. ಇದಾದಮೇಲೆ ಇವಾಗ ಹಿಂದೆ ಹೋಗಿಬಿಟ್ಟು ಸೇಕ್ ಎಫೆಕ್ಟ್ ರೀಸೆಟ್ನಲ್ಲಿ ಹೋಗಿಬಿಟ್ಟು ಇಲ್ಲಿ ಮೇಲ್ಗಡೆ ಲೇಯರ್ನ ಕಾಪಿ ಲೇಯರ್ ಅಂತ ಮಾಡ್ಕೊಳ್ಳಿ. ಈ ರೀತಿ ಈ ಸಾರಿ ಮೇಲ್ಗಡೆ ಇರೋ ಲೇಯರ್ನ ಕಾಪಿ ಲೇಯರ್ ಅಂತ ಮಾಡ್ಕೊಂಬಿಡಿ. ಮಾಡ್ಕೊಂಬಿಟ್ಟಾದ್ಮೇಲೆ ಸೇಮು ಕೆಳಗಡೆ ಇರೋ ಲೇಯರ್ ಪೇಸ್ಟ್ ಮಾಡಿದಂಗೆ ಇದಕ್ಕೆ ಕೂಡ ಪೇಸ್ಟ್ ಸ್ಟೈಲ್ ಅಂತ ಮಾಡ್ಕೊಳ್ಳಿ. ಮೇಲ್ಗಡೆ ಇರೋ ಲೇಯರ್ಗೆ ಈ ರೀತಿ ಮೇಲ್ಗಡೆ ಇರೋ ಲೇಯರ್ಗೂ ಸಹ ಪೇಸ್ಟ್ ಸ್ಟೈಲ್ ಅಂತ ಮಾಡ್ಕೊಳ್ಳಿ. ಇವಾಗ ವಿಡಿಯೋ ಅಂತೂ ಕಂಪ್ಲೀಟಾಗಿ ರೆಡಿ ಆಗೋಕ್ಕೆ ಇನ್ನೊಂದು ಸ್ಟೆಪ್ ಬಾಕಿದೆ. ಇವಾಗ ಕಂಪ್ಲೀಟ್ ಆಯ್ತು. ವಿಡಿಯೋ ಕಂಪ್ಲೀಟ್ ಆದಮೇಲೆ ಇವಾಗ ನಿಮ್ಮ ವಾಟರ್ ಮಾರ್ಕ್ನ ಆ್ಯಡ್ ಮಾಡ್ಕೊಳ್ಳೋದ್ರೊಂದಿಗೆ ನೀವು ಪ್ರಿವ್ಯೂಲ್ ನೋಡಿದ್ರೆ ಎರಡು ರೀತಿ
ಪ್ರಿವ್ಯೂ ಇತ್ತು ನಿಮಗೆ ಒಂದು ಕಲರ್ ಗ್ರೇಡಿಂಗು ಇನ್ನೊಂದು ವಿತೌಟ್ ಕಲರ್ ಗ್ರೇಡಿಂಗು. ಅದಕ್ಕೋಸ್ಕರ ನಿಮಗೆ ನಾನು ಕಲರ್ ಗ್ರೇಡಿಂಗ್ ಲೇಯರ್ಗಳನ್ನ ಸಹ ನಾನು ಕೊಟ್ಟಿರ್ತೀನಿ. ಓಕೆ, ಈ ಲೇಯರ್ಗಳನ್ನ ಆ್ಯಡ್ ಮಾಡಿಬಿಟ್ರೆ ಕರೆಕ್ಟಾಗಿ ಆ್ಯಡ್ ಆಗುತ್ತೆ. ಓಕೆ, ಈ ಲೇಯರ್ಗಳನ್ನ ಸಹ ನೀವು ಆ್ಯಡ್ ಮಾಡ್ಕೋಬೋದು. ವಿಡಿಯೋ ಅಂತೂ ಇವಾಗ ಕಂಪ್ಲೀಟಾಗಿ ರೆಡಿ ಆಯಿತು. ವಿಡಿಯೋನ ಎಕ್ಸ್ಪೋರ್ಟ್ ಮಾಡೋಕ್ಕೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಓಕೆ, ನಿಮ್ಮ ಮೊಬೈಲ್ 1080p ಸಪೋರ್ಟ್ ಮಾಡಿದ್ರೆ ನೀವು 1080p ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ, ಅಂದರೆ 720p ಕೂಡ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ ಗೈಸ್, ನಾನು ಕೂಡ 720p ಮಾಡ್ಕೊಳ್ತೀನಿ. ಓಕೆ ಗೈಸ್, ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಓಕೆ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.